ಪ್ರಯಾಣ ಮಾಡುವಾಗ ತಗೊಂಡೋಗಲಿಕ್ಕೆ ಅಥವಾ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಊಟಕ್ಕೆ ಅಂತಲೇ ಮಾಡುವಂತಹ ಒಂದು ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಇವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಬುತ್ತಿ ಅನ್ನ. ನಾವು ಇದಕ್ಕೆ ಬುತ್ತಿ ಅನ್ನ ಅಂತ ಹೇಳ್ತೀವಿ, ಕೆಲವೊಂದೊಂದು ಕಡೆ ಇದಕ್ಕೆ ಮೊಸರು ಬುತ್ತಿ ಅಂತಲೂ ಕೂಡ ಹೇಳ್ತಾರೆ. ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ, ಬೇಸಿಗೆ ಕಾಲದಲ್ಲಿ ದೇಹಕ್ಕೂ ಕೂಡ ತಂಪಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಅನ್ನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಡುವಾಗ ಸ್ವಲ್ಪ ಮೆತ್ತಗೆನೇ ಮಾಡ್ಕೋಬೇಕು. 1 ಲೋಟ ಅಕ್ಕಿಗೆ 3 ರಿಂದ 3.5 ಲೋಟದಷ್ಟು ನೀರನ್ನು ಹಾಕಿ ಅನ್ನವನ್ನು ಮಾಡಿ ಇಟ್ಕೋಬೇಕು. ಇವಾಗ ಕೆಲವೊಂದೊಂದು ಮಸಾಲೆಗಳನ್ನು ರುಬ್ಕೋಬೇಕು. ಅದಕ್ಕೆ ನಾನು 8 ರಿಂದ 10 ಮೆಣಸನ್ನು ತೊಗೊಂಡಿದ್ದೀನಿ, 2 ಚಿಕ್ಕದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾವು ದಪ್ಪ ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಳ್ತಿದ್ದೀವಿ ಅನ್ನೋದಾದರೆ 4 ರಿಂದ 5 ಹೆಸರು ತೊಗೊಂಡ್ರೆ ಸಾಕಾಗುತ್ತೆ. ನಂತರ 2 ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ನಾನಿಲ್ಲಿ 4 ಉಪಯೋಗಿಸಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿ, ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ವಲ್ವ ಆ ಪೇಸ್ಟನ್ನು ಕೂಡ ಸೇರಿಸಿ ಇದರದ್ದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ. ತುಂಬ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಅಂತೇನಿಲ್ಲ. ಈರುಳ್ಳಿದು ಮತ್ತು ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವನ್ನು ಆಫ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ ಅನ್ನವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಇವಾಗ ಒಂದು ಅಗಲವಾಗಿರೋಂತಹ ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಅನ್ನ ಬಿಸಿಯಾಗಿರುವಾಗಲೇ ನಾದ್ಕೊಳ್ಳೋದ್ರಿಂದ ಬೇಗ ಮೆತ್ತಗಾಗುತ್ತೆ. ನಾದಲಿಕ್ಕೆ ಈ ಥರ ಮ್ಯಾಶರ್ ಆದರೆ ಯೂಸ್ ಮಾಡ್ಕೋಬೋದು, ಅಥವಾ ಒಂದು ಲೋಟ ಅಥವಾ ಬೌಲ್ ಸಹಾಯದಿಂದನೂ ಸಹ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೋದು. ನಾನಿಲ್ಲಿ 1 ಲೋಟದಷ್ಟು ಅಕ್ಕಿದು ಅನ್ನ ಮಾಡಿ ಬುತ್ತಿಯನ್ನು ಮಾಡ್ತಾ ಇರೋದು. ಈ ಬುತ್ತಿ ಅನ್ನವನ್ನು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಮಧ್ಯಾಹ್ನದೊತ್ತು ಹೊಲಗಳಿಗೆ ಊಟ ಕಟ್ಟುವಾಗ ಈ ಬುತ್ತಿಯನ್ನು ಮಾಡಿ ಕಳಿಸೋ ಅಭ್ಯಾಸ ಇವಾಗ್ಲೂ ಕೂಡ ಇದೆ. ಅನ್ನವನ್ನು ಚೆನ್ನಾಗಿ ನಾದ್ಕೊಂಡ ನಂತರ ಆವಾಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹ ಹಾಕ್ಕೊಂಡು ಇದರೊಟ್ಟಿಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಕಲಿಸ್ಕೋಬೇಕು. ನಾವು ಒಗ್ಗರಣೆ ಮಾಡ್ಕೊಳೋದ್ರ ಬದಲಾಗಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಪೇಸ್ಟ್ ಮಾಡಿಕೊಂಡು ನಂತರ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲ ಹಸಿ ಪದಾರ್ಥಗಳನ್ನು ಸೇರಿಸಿ ಕೂಡ ಬುತ್ತಿಯನ್ನು ಮಾಡ್ತಾರೆ. ಅದು ರುಚಿ ಚೆನ್ನಾಗಿರುತ್ತೆ. ಅನ್ನ ಮಾಡುವಾಗ್ಲೂ ಉಪ್ಪನ್ನು ಹಾಕಿ ಅನ್ನ ಮಾಡ್ಕೊಂಡಿದ್ದೆ, ಮತ್ತು ಮಸಾಲೆ ರುಬ್ಬಬೇಕಾದ್ರೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ನಾನೆಲ್ಲೂ ಉಪ್ಪನ್ನು ಸೇರಿಸ್ತಾ ಇಲ್ಲ. ನೋಡಿಕೊಂಡು ರುಚಿ ಕಮ್ಮಿ ಅನಿಸಿದ್ರೆ ಮಾತ್ರ ಉಪ್ಪನ್ನು ಹಾಕ್ಕೊಳ್ಬೇಕು. ಒಗ್ಗರಣೆ ಜೊತೆಗೆ ಅನ್ನನ ಮಿಕ್ಸ್ ಮಾಡ್ಕೊಂಡು ನಂತರ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರಾಗಿ ನಮಗೆ 250 ರಿಂದ 300 ml ಅಷ್ಟು ಮೊಸರು ಬೇಕಾಗುತ್ತೆ. ಇದ್ರ ಒಟ್ಟಿಗೆ ನಾನು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 2 ರಿಂದ 3 ಗಂಟೆಗಳ ಕಾಲ ಇಟ್ಟು ತಿಂತೀವಿ ಅನ್ನೋದಾದರೆ ಮೊಸರನ್ನು ಕಡಿಮೆ ಉಪಯೋಗಿಸಿ ಹಾಲಿನ ಪ್ರಮಾಣನ ಜಾಸ್ತಿ ಮಾಡಬೇಕು. ಆವಾಗ ಬುತ್ತಿಯನ್ನು ಹುಳಿ ಆಗೋದಿಲ್ಲ. ನಾನು ಸಿಹಿ ಮೊಸರನ್ನು ಉಪಯೋಗಿಸ್ತಾ ಇರೋದ್ರಿಂದ ಮೊಸರನ್ನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಬುತ್ತಿಯನ್ನು ಕೆಲವೊಬ್ಬೊಬ್ಬರಿಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ, ಕೆಲವೊಬ್ಬೊಬ್ಬರಿಗೆ ಸ್ವಲ್ಪ ಮೆತ್ತಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ನೋಡಿಕೊಂಡು ನಾವು ಮೊಸರು ಮತ್ತು ಹಾಲನ್ನು ಹಾಕ್ಕೊಂಡು ಇದನ್ನು ಉಂಡೆ ಕಟ್ಟಬೇಕು. ತುಂಬ ಜಾಸ್ತಿನೂ ಹಾಲು ಮೊಸರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ, ಆವಾಗ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನಂತರ ನಾವು ಉಂಡೆ ಕಟ್ಟುವಾಗ ಸ್ವಲ್ಪ ಕೈಯನ್ನು ಹಾಲಲ್ಲಿ ಮಜ್ಜಿಗೆನಲ್ಲಿ ಅಥವಾ ನೀರಲ್ಲಿ ಅದ್ಕೊಂಡು ಉಂಡೆ ಕಟ್ಟಿದ್ರೆ ಕೈಗೆ ಉಂಡೆ ಹತ್ತೋದಿಲ್ಲ. ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಂಡ ನಂತರ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಕಟ್ಕೊಂಡ್ರೆ ಬುತ್ತಿಯನ್ನು ರೆಡಿಯಾಗುತ್ತೆ. ನೋಡಿದ್ರಲ್ವ ಬುತ್ತಿಯನ್ನು ಯಾವ ಥರ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.